ಸಾವಿತ್ರಿ, ಲೇ ಸಾವಿತ್ರಿ, ಮುದುಕಿ, ಲೇ ಮುದುಕಿ, ಎಲ್ಲ ಅಂತಿದ್ರು ನಮ್ಮ ಮುದುಕಿ. ಹಾ, ಇಂದ ಬೆಂಗಳೂರಿನಿಂದ ಸಣ್ಣ ಮಗ ಬರೋದನ ಅದ ಸುದ್ದಿ ಈ ಊರನ ಮಂದಿಗೆಲ್ಲ ಸಾರಿ ಸಾರಿ ಹೇಳಕ್ ಹೋಗಿರ್ಬೇಕು. ತೋಟದಿಂದ ದುಡಿದು ಬಂದ ಕೂಡಲೇ ಸಟ್ನೆ ನಮ್ಮ ಮುದುಕಿ ಮುಖ ನಮ್ಮ ಕಣ್ಣಿಗೆ ಬೀಳ್ದಿದ್ರ ಅದು ಏನೋ ಅಂತಾರಲ್ರಿ, ಹಸಿದ ಎತ್ತಿನ ದೂರ ಕಟ್ಟಿ ಮೇವು ಮುಚ್ಚಿಟ್ಟಂಗ ಆಕೈತಿ. ಅದಕ್ಕಂತೇಳಿನೇ ಸರ್ವಜ್ಞ ಕವಿಗಳೊಂದು ಮಾತು ಹೇಳ್ಯಾರ್ರಿ, ಎತ್ತುಗಳೆರನಾಗಿ ಭತ್ತದಿಯ ಹಯನಾಗಿ ಮಕ್ಕಳೆರನಾದರೆ ನಿತ್ಯ ಸುಖವು ನೋಡ ಸರ್ವಜ್ಞ ಅಂತ. ಅಷ್ಟೇ ಯಾಕ್ರಿ, ಬೆಚ್ಚನೆಯ ಮನೆ ಇದ್ದು ವೆಚ್ಚಕ್ಕೆ ಹಣವಿದ್ದು ಇಚ್ಛೆಯನ್ನು ಅರಿತು ನಡೆಯುವ ಸತಿ ಇರುವಾಗ ಸ್ವರ್ಗಕ್ಕೆ ಕಿಚ್ಚುವ ಚಂದ ಸರ್ವಜ್ಞ ಅಂತ. ಏನು ಯಜಮಾನ್ರು ಸರ್ವಜ್ಞ ವಚನ ಶುರು ಮಾಡ್ಬಿಟ್ಟಿದ್ದಾರಲ್ಲ, ಪಾಪ ಹೊಟ್ಟೆ ಹಸ್ತಿರ್ಬೇಕು. ನೋಡಿ, ತೆಗೆದುಕೊಳ್ಳಿ ಈ ದೇವರ ಪ್ರಸಾದವನ್ನು. ಹಲೋ ಬೇರ್ಕಿ, ನೀವು ಒಳಗದಿ ಅಂತ ನಾವು ಒದರಾಕತ್ತೀರಿ. ಅಲ್ಲ ಸಾವಿತ್ರಿ, ತೋಟದಿಂದ ದುಡಿದು ಬರುವುದ್ರೊಳಗ ತುಂಬಿದ ತಂಬಿಗೆ ಕೈಯಾಗಿ ಹಿಡ್ಕೊಂಡು ಮುಚ್ಚಿ ಬಾಗಿಲದಾಗ ನಿಂದ್ರುವಾಕಿ ಹಿಂದೇನು ಒಳ್ಳೆ ಗಡಾನೆ ಹೋಗಿಲ್ಲ ದೇವರಿಗೆ. ಏನು ಸಮಾಚಾರ ಅಂತೀನಿ? ಅಲ್ರಿ, ಬೆಂಗಳೂರಿಂದ ನನ್ನ ಸಣ್ಣ ಮಗ ರಾಜು ಬರ್ತಾ ಇದ್ದಾನೆ, ಆಗ್ಲೇ ಮರ್ತಿರೇನು? ಅದಕ್ಕೋಸ್ಕರ ಬೇಗ ಹೋಗಿ ಬಂದೆ. ಹಿಂಗೇನು ನೆನಪಾಯ್ತು ಬಿಡು. ಅಂದಂಗ ಮನೆಗೆ ಯಾರು ಇದ್ದಂಗಿಲ್ಲ ಇವತ್ತ? ಯಾರು ಇಲ್ಲ. ಅದೇನೋ ಇರ್ಲಿ ಬಿಡಿ, ಯಾಕೋ ನಿಮ್ಮ ಧ್ವನಿ ಒಂಥರ ಆಗಕತ್ತೈತಿ. ಎಲ್ಲಿ ಧ್ವನಿ ಬದಲಿ ಆಕೈತೆ ಹುಚ್ಚಿ, ಹೊಟ್ಟೆ ಹಸಿದಿತ್ತು ಅದಕ್ಕೆ ಕೇಳ. ಅಲ್ರಿ, ಹೊಟ್ಟೆ ಹಸ್ತೈತೆ ಅಂತ ಹೇಳಿ ನೀವೊಬ್ರೇ ಬಂದಿದ್ರಲ್ಲ, ನನ್ನ ಹಿರಿ ಮಗ ಶಿವಣ್ಣನ ಕರ್ಕೊಂಡು ಬಂದಿದ್ರೆ ಇಬ್ರಿಗೂ ಸೇರಿನೇ ಊಟ ಬೆಳೆಸ್ತಿದ್ನಲ್ಲ, ಊಟ ಮಾಡ್ಕೊಂಡು ಹೋಗ್ಬೋದಿತ್ತು. ಸಾವಿತ್ರಿ, ಶಿವಣ್ಣ ಕೈಕಾಲು ಮುಖ ತೊಳ್ಕೋಬೇಕಂತ ಭಾವ ಹಿಡಿದಿದ್ನ, ನಾ ಹಂಗ ಬಂದುಬಿಟ್ಟೆ. ಸಾವಿತ್ರಿ, ನಾನು ತೋಟಕ್ಕೆ ಹೋಗುವ ಮುಂದೆ ಮಾನಿಂಗಪ್ಪ ಭೇಟಿಯಾಗಿದ್ದ. ಮಕ್ಕಳ ಮೈಯಲ್ಲಿ ಆರಾಮವಿಲ್ಲ, ಕೆಲಸಕ್ಕೆ ಬರಲು ಆಗುವುದಿಲ್ಲ ಎಂದು ಹೇಳಿದ. ದವಾಖಾನಿಗೆ ಸ್ವಲ್ಪ ಹಣ ಬೇಕಿತ್ತು ಎಂದು ಕೇಳಿದ. ಅದಕ್ಕೆ ನಾನು ಹೇಳಿದೆ, ನಿಮ್ಮ ಗೌಡ್ತಿ ಇರ್ತಾಳೆ, ಮನೆಗೆ ಹೋಗಿ ತೆಗೆದುಕೊಂಡು ಹೋಗು ಎಂದು ಹೇಳಿದೆ. ಕೊಟ್ಟು ಕಳಿಸಿದೆ ಅವನಿಗೆ. ನೀವ್ ಹೇಳಿದ್ಮೇಲೆ ಮುಗಿದೋಯ್ತು. ನೀವ್ ಹೇಳಿದ್ರೆ ಯಾವತ್ತಾದ್ರೂ ಇಲ್ಲ ಅಂತ ಹೇಳಿದಿನೇನ್ರಿ? ಆದ್ರೆ ಏನ್ ಮಾಡೋದು, ಪಾಪ ಅವನು ಬಹಳ ಒಳ್ಳೆಯವನು. ಆದ್ರೆ ಬಡತನವನ್ನ ಭೂತ ಅವನು ಬೆನ್ನತ್ತಿ ಕಾಡ್ತಾ ಇದೆ. ಹೌದು ನೋಡು ಸಾವಿತ್ರಿ, ಈ ಬಡತನ ಎನ್ನುವ ಭೂತ ಬೆನ್ನಿಗೆ ಬಿದ್ದ ಕಾಡಾಕದಿತ್ತಂದ್ರ ಮನುಷ್ಯ ಬಾಳುವುದನ್ನ ಬಹಳ ಕಠಿಣ ಐತಿ ನೋಡು. ಆ ಭಗವಂತ ಕೊಟ್ಟ ಸಿರಿವಂತಿಕೆ ನಮ್ಮಲ್ಲಿರುವಾಗ ನಾವು ಮತ್ತೊಬ್ಬರಿಗೆ ದಾನ ಧರ್ಮ ಮಾಡಿದ್ರೆ ನಮಗೇನು ಕಡಿಮೆ ಆಗಂಗಿಲ್ಲ ನೋಡು ಸಾವಿತ್ರಿ. ಈ ಸಿರಿವಂತಿಕೆ ಅನ್ನೋದು ಮಧ್ಯಾಹ್ನದ ಬಿಸಿಲು ಇದ್ದಾಗೆ. ನಾಳೆ ಈ ದೇಹ ಬಿದ್ದು ಒದ್ದಾಡಿ ಸ್ಮಶಾನಕ್ಕೆ ಹೊಂಟು ನಿಂತಾಗ ಈ ಸಿರಿವಂತಿಕೆಯನ್ನು ಬೆನ್ನತ್ತಿ ಬರುವುದಿಲ್ಲ. ನೋಡಿ, ಮನೆತನ ಬಂದವ್ರಿಗಿನ ಯಾವತ್ತೂ ಯಾವ ಕಾಲಕ್ಕೂ ಬರಗೆಯಿಂದ ಕಳಿಸೋದಿಲ್ಲ. ಈ ನೋಡಿ, ಈ ಮಾತು ಆ ದೇವರಣೆಗೂ ಸತ್ಯ. ಸಾವಿತ್ರಿ, ನಿನ್ನಂತ ಹೆಂಡತಿಯನ್ನು ಪಡೆದು ನಗುತ್ತ ಜೀವನ ಕಳೆದನಲ್ಲ, ಅದು ನನ್ನ ಭಾಗ್ಯ ನೋಡು. ನಿಮ್ಮಂತ ಪುಣ್ಯ ಜೀವಿಯ ಪಾದ ಸೇವೆ ಮಾಡುವ ಫಲ ನನಗೆ ಸಿಕ್ಕಿದೆಯಲ್ಲ, ಅದೇನೇ ಇದ್ರು ನಮ್ಮ ಹಿರಿಯರು ನಮ್ಗೆ ದೊರಕಿಸಿಕೊಟ್ಟ ಫಲವಲ್ರೇನ್ರಿ? ಎಲ್ಲವೂ ಭಗವಂತನ ಕರುಣೆಯ ಫಲ ಸಾವಿತ್ರಿ. ಅಲ್ರಿ, ಇದೇ ರೀತಿ ಮಾತಾಡ್ತಾ ನಿಂದಿರ್ತಾರೋ ಅಥವಾ ರಾಜು ಬರ್ತೀನಿ ಅಂತ ಹೇಳಿದಾನೆ, ಆದಷ್ಟು ಬೇಗ ಬಂಡಿ ಕಳಿಸಿದ್ರೆ ಬೇಗ ಬಂದ್ಬಿಡ್ತಾನಲ್ಲ. ಏ ಮುದುಕಿ, ನಾ ಎಲ್ಲ ಶಿವನಿಗೆ ಹೇಳಿ ಬಂದೀನಿ ಹೇಳ. ಇದೇನ್ರಿ ಮಾತಿಗೊಮ್ಮೊಮ್ಮೆ ನನ್ನ ಮುದುಕಿ ಅಂತೀರಿ? ಮತ್ತೇನು ಮುದುಕಿ ಅಲ್ಲಾರ್ದೇನ ಹುಡುಗಿ ಅನ್ನಕ್ಕಾಕೈತೇನ ನಿನಗ? ನೋಡಿ, ಹುಡುಗಿನೂ ಬೇಡ ಬೆಡಗಿನೂ ಬೇಡ, ಬಾಯಿ ತುಂಬಾ ಸಾವಿತ್ರಿ ಅಂತ ಕರೆದ್ರ ಸಾಕು. ಅದು ಈಗ ಅನ್ನಕ ಬರಂಗಿಲ್ಲ. ಯಾಕ ಹೊಸದಾಗಿ ಬಂದಾಗಿನ ವಯಸ್ಸ ನಿನಗೆ ಈಗಿಲ್ಲ. ಹುಡುಗಿ ಅಂದ್ರೆ ಆಗ ಚಂದ, ಮುದುಕಿ ಅಂದ್ರೆ ಈಗ ಚಂದ ನೋಡು. ಇದೇ ರೀತಿ ಹುಡುಗಾಟಿಕೆ ಮಾಡ್ಕೊತ ನಿಂತ್ಬಿಟ್ರೆ ಹೊಟ್ಟೆ ಹಸ್ತಿದೆ ಗೊತ್ತಾಗೋದಿಲ್ಲ ಅಲ್ವೇ ತಮ್ಗೆ? ಏ ಮುದುಕಿ, ನಿನ್ನ ಮಾರಿ ನೋಡಿದ್ರೆ ಸಾಕು, ಒಂದೊತ್ತು ನ್ಯಾರಿ ಮಾಡ್ದಂಗ ಆಕೈತಿ ನೋಡಿ ಮುದುಕ. ನೋಡಿ,
ಮತ್ತೆ ಹರಿದ ಹುಡುಗರ ಚಾಳಿಯನ್ನ ಶುರು ಮಾಡಿದ್ರಲ್ಲ, ಮತ್ತೆ ಹರಿದ ಹುಡುಗ ಆಗ್ಬೇಕಂತ ಆಸೆ ಆಗಿತ್ತೇನು ನಿಮಗ? ಬಿಡ್ತೈತೆ ಮುದುಕಿ, ಮುತ್ತಿನಂತ ಮಡದಿ ಚಿನ್ನದಂತ 2 ಮಕ್ಕಳು ಶಿವಣ್ಣ ರಾಜಣ್ಣ, ಸಂಗ್ಯಾಬಾಳ ಎಂಬ ಬಂಟದಂತ ಗುಡ್ಡದಂತ 8 ಎತ್ತಿರುವಾಗ ಅದ್ಯಾಗ ಬಿಡ್ತೈತಿ ನೋಡಿ. ಇದೇನೇ ಫಲ ಸಿಗ್ಬೇಕಂದ್ರು ಅದು ನಮ್ಮ ರಾಜಣ್ಣನಿಂದನೇ ಅಲ್ವೇನ್ರಿ? ನಾ ಏನಿಲ್ಲ ಅಂತೀನಿ. ಶಿವಣ್ಣ ಎಂದ ಈ ಮನೆಗೆ ಬಂದನು ಅಂದಿನಿಂದ ಈ ಮನೆಯಲ್ಲಿ ಮಣ್ಣು ಹಿಡಿಯೋರು ಹೊನ್ನವಾಗಿ ಬಂಗಾರದ ಹೊಗೆ ಆಯಾಕತ್ತೈತಿ. ಇನ್ನು ಶಿವಣ್ಣ ದುಡಿಯಾಕರ ಏನು ಬಂಟ ಅದನಂತೀನಿ. ಸುತ್ತಿನ 10 ಹಳ್ಳಿಯಲ್ಲಿ ನನ್ನ ಮಗನ ಕೈ ಹಿಡಿಯುವ ಗಂಡಸೇ ಇಲ್ಲ. ಇನ್ನು ನೀ ಅವರವ್ವ ಮುತ್ತಿನಂತ ನನ್ನ ಮಡದಿ. ಏನು ಅಪ್ಪಾಜಿಯವರು ಅಮ್ಮನನ್ನು ಬಹಳ ವರ್ಣಿಸುತ್ತಿದ್ದಾರಲ್ಲ, ಅಮ್ಮನು ಕೂಡ ಬಹಳ ಖುಷಿಯಲ್ಲೇ ಮುಳುಗಿದ್ದಾರೆ. ಬಾರೋ ಶಿವಣ್ಣ, ಈಗ ಬಂದೇನಪ್ಪ. ಅದೇನ್ ಕೇಳ್ತಪ್ಪ ಇವ್ರು ಮುಚ್ಚಲಿನ ಬಾಯಿ. ಶಿವಣ್ಣ, ನೀ ಯಾವಾಗ ಬಂದೆಪ್ಪ? ಅದೇನೋ ಮಾರಿ ನೋಡಿದರೆ ನ್ಯಾರಿ ಮಾಡಿದಂಗ ಅಂತ, ಮತ್ತ ಅದೇನೋ ಅಂದ್ರ ನಾವಿಬ್ಬರು ಮಾತಾಡಿದ್ದ ಕೇಳಿ ಅಂದಂಗಾತು. ಇಲ್ಲಪ್ಪ, ಆದ್ರೂ ಎಲ್ಲನೂ ಕೇಳಿನಿ ಅಂದಂಗ. ಅಪ್ಪಾಜಿ, ನೀವು ಹೇಳಿದ ಹಾಗೆ ತಮ್ಮನನ್ನು ಕರೆದುಕೊಂಡು ಬರಲು ಬಂಡಿ ಹೂಡಿಕೊಂಡು ಬಂದೀನಿ. ನಾನು ಬೇಗನೆ ಹೋಗಿ ತಮ್ಮ ರಾಜಣ್ಣನನ್ನು ಕರೆದುಕೊಂಡು ಬರುತ್ತೇನೆ. ನೋಡಿ ಶಿವಣ್ಣ, ಆ ಮೋಟರ್ ಗಾಡಿ ಯಾವಾಗ ಬರ್ತೇವೇನೋ, ಹೊತ್ತಾಗ್ಬೋದು. ಅದಕ್ಕೆ ಊಟ ಮಾಡ್ಕೊಂಡು ಹೋಗಪ್ಪ. ಅಮ್ಮ, ನಾನು ತಮ್ಮನನ್ನು ಕರೆದುಕೊಂಡು ಬಂದ ಮೇಲೆ ಊಟ ಮಾಡುತ್ತೇನೆ. ನನ್ನ ತಮ್ಮ ರಾಜಣ್ಣ ಬರುತ್ತಾನೆ ಅಂತ ಸುದ್ದಿ ತಿಳಿದ ಮೇಲೆ ನನಗೆ ಹೊಟ್ಟೆ ತುಂಬಾ ಹುಗ್ಗಿ ಉಂಡಷ್ಟು ಸಂತೋಷವಾಯಿತಲ್ಲ. ನನ್ನ ತಮ್ಮನ ಮುಖ ನೋಡಲಾರದೆ ಬಹಳ ದಿನವಾಯಿತು. ನಾನು ಬೇಗನೆ ಹೋಗಿ ತಮ್ಮನನ್ನು ಕರೆದುಕೊಂಡು ಬರುತ್ತೇನೆ ಅಪ್ಪಾಜಿ. ನೋಡಿದೇನ್ರಿ, ತಮ್ಮ ಬರ್ತಾನ ಖುಷಿಯಲ್ಲಿ ಊಟದ ಪರ್ವೇ ಇಲ್ಲ ಇವನಿಗೆ. ಸಾವಿತ್ರಿ, ಅವರಿಬ್ಬರು ಈ ಪ್ರಗತಿಪರ ರೈತ ಧರ್ಮರಾಯಪ್ಪನ ಮಕ್ಕಳು, ಅದಲ್ಲದೆ ಈ ಭೂದೇವಿಯ ಮಗನ ಮಕ್ಕಳು, ಅದು ಮೇಲಾಗಿ ನಿನ್ನ ಕೈ ತುತ್ತುಂಡು ಬೆಳೆದ ಮಕ್ಕಳು. ಹಾ ಸಾವಿತ್ರಿ, ನಾನು ಕೆಳಗಿನ ತೋಟಕ್ಕೆ ಹೋಗಿ ಸೌತೆಕಾಯಿ ಹಾಗೂ ಬದನೆಕಾಯಿ ಹರಿದುಕೊಂಡು ಬರ್ತೇನೆ. ನೀನು ಆದಷ್ಟು ಬೇಗ ಊಟಕ್ಕೆ ರೆಡಿ ಮಾಡು. ನೋಡಿ. ಸರಿ, ಗಡಗಡನೆ ಹೋಗಿ ಗಡಾನ ಬರ್ರಿ. ನೀ ಎಷ್ಟೇ ಆದ್ರೂ ಈ ಮನೆಗೆ ಮಂತ್ರಿ ಅಲ್ವೇ, ಅದಕ್ಕೆ ನಿನಗೆ ಹೇಳಿನೇ ಹೋಗಬೇಕಲ್ಲ. ಹೋಗ್ರಿ, ಎಷ್ಟೊತ್ತು ಮಾಡ್ತೀರಾ? ಏಳು ಜನ್ಮ ಇದ್ದರೆ ಗಂಡಾಗಿ ಹುಟ್ಟಿದರೆ, ಏಳು ಜನ್ಮ ಇದ್ದರೆ ಗಂಡಾಗಿ ಬಲಿಗೆ ಬಂದರೆ ಪ್ರೀತಿ ಮಾತನಾಡಿದರೆ,
la